Two policemen in Tumkur in Karnataka have been accused of raping a woman. An FIR has been registered in the case, but no arrests have been made so far. ಮೂರುವರೆ ರಾತ್ರಿ ಏನೋ ಫೋನ್ ಬಂತು, 2 ಸತಿ ಮಾಡಿದ್ರೆ ನಾನು ಎತ್ತಲಿಲ್ಲ. ತಿರ್ಗಾ ಮಾಡಿದ್ರೆ ಆಮೇಲೆ ಎತ್ತು ಯಾರು ಇಷ್ಟೊತ್ತಲ್ಲಿ ಫೋನ್ ಬಂತಲ್ಲ ಅಂತ ಎತ್ತೋಡಕ್ಕೆ ಎಲ್ಲಿರೋದಪ್ಪ ಅಂತಂದ್ರು. ಜಯನಗರ ಅಂತ. ಹೌದಾ, ನಿಮ್ಮ ತಂಗಿನ ಯಾರೋ ಇಲ್ಲಿ ಮಿಸ್ ಆಗೋರೆ, ಇಲ್ಲಿ ಅಡ್ರೆಸ್ನಲ್ಲಿ ಬಿಡಿಸ್ತಕ್ಕ ಬಾ ಅಂತಂದ್ರು. ಆಯ್ತು ಬರ್ತೀನಿ ತಡೀರಿ ಸರ್, ನನಗೆ ಹುಷಾರಿರಲಿಲ್ಲ. ತಿರ್ಗಿನ ಸತಿ ಮಾಡಿದ್ರು, ನಮ್ಮ ಅಮ್ಮ ಬಿಟ್ಟು ಅಮ್ಮ ಹುಷಾರಿಲ್ಲ, ಹೆಂಗೆ ಮಾಡೋದಮ್ಮ ಸರ್, ರೆಡಿ ಆಗ್ತಿದ್ದೆ, ಇಲ್ಲ ಜೀಪ್ ಐತೆ ಕರ್ಕೊಂಬರ್ತೀನಿ. ಆಯ್ತು ಬನ್ನಿ ಸರ್, ಅಡ್ರೆಸ್ ಹೇಳಿ. ಇಲ್ಲಿ ಬಟ್ವಾಡಿಗೆ ಬಂದು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಇಲ್ಲಿ ಸರ್ ಅದು ಸಿದ್ದರಾಮೇಶ್ವರ ಬಡಾನಿಂದ ಹತ್ರ ಆಗುತ್ತೆ ನಮ್ಮ ಮನೆ, ಹಂಗೆ ಬನ್ನಿ ಸರ್, ಹಂಗೆ ಭದ್ರಮ್ಮ ಸರ್ಕಲಿಂದ ಬಂದರೆ ಹತ್ರ ಆಗುತ್ತಲ್ವ ಅಂತ. ಹ್ಞೂ ಸರ್ ಅದು ಬನ್ನಿ. ತಿರ್ಗಿ ಮಾರ್ತೀನಿ ನಗರಕ್ಕೆ ಬಂದು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಸರ್ ಇನ್ನೊಂದು ಚೂರು ಮುಂದೆ ಕೆಳಗಡೆಗೆ ಬರ್ರಿ, ಅಲ್ಲೇ ನಮ್ಮ ಅಪ್ಪ ಇರ್ತಾರೆ, ಸ್ವಲ್ಪ ಈಚೆ ಬನ್ನಿ ಸರ್, ರೋಡಿಗೆ ಬರ್ರಿ ಅಂತಂದರು. ಆಯ್ತು ಬರ್ತೀನಿ ಬರ್ರಿ ಅಂದರು. ಬರ್ತಿದ್ದಂಗೆ ನಮ್ಮ ಅಕ್ಕನ ಕೆಳಗೆ ಬಿದ್ದ ಹೊಡಿಸಿ ನಾವು ಕಿರ್ಚಾಡ್ಬಿಟ್ಟವಳೆ, ಅಮ್ಮ ನಾನು ಹಾಳು ಮಾಡಿಬಿಟ್ರು ಅಂತ. ಅದಕ್ಕೆ ಅವ್ರಿಗೆ ಯಾರೋ ಪಿ ಸಿ ಇದ್ದವರು ಅಲ್ಲ ಡ್ರೈವರ್ ಇದೆ, ಸರ್ ಬನ್ನಿ ಸರ್ ಅಂದ್ಬಿಟ್ಟು ಎತ್ಕೊಂಡು ಹೊರಟುಬಿಟ್ಟಾರೆ. ಇಬ್ಬರೇ ಅಂತೆ, ನಾನಿರಲಿಲ್ಲ. ಜೀಪ್ ನೋಡಿದ್ದಾರೆ. ನಿಮ್ಮ ತಾಯಿ ಗುರ್ತ ಮಾಡ್ತಾರೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ನಿಮ್ಮ ಮಕ್ಕಳು ಎಷ್ಟು ವರ್ಷ? 32. ತಿಳುವಳಿಕೆ ಇಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಅಷ್ಟೇ. ಅಲ್ಲ, ಎಲ್ಲಿ ಕರ್ಕೊಂಡು ಹೋದ್ರು? ನಿಮ್ಮ ಮನೆ ಬಿಟ್ಟು ಹೋಗೋದು ಹಂಗೆ, ಅವ್ರಿಗೆ ಗೊತ್ತಾಗಲ್ವಲ್ಲ ಸರ್. ಅಡ್ಮಿಟ್ ಮಾಡಿದ್ವಿ ನಿಮ್ಮಲ್ಲಿ 2-3 ಸತಿ ಮೇಲೆ. ತಿರ್ಗಾ ಮನೆಯಿಂದ ಸ್ವಲ್ಪ ಸರ್ ಮನೆಯೆಲ್ಲೋ ಹೋಗಿದ್ಲು, ಯಾರೋ ಗುರ್ತಿರೋ ನೋಡ್ಬಿಟ್ಟು ಫೋನ್ ಮಾಡಿ ಕರ್ಕೊಂಬಂದು ಬಿಟ್ಟಿದ್ರು. ನೆನ್ನೆ ಈ ಥರ ಆಗಿರೋದು.